ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗಾಗಿ ಕಾರ್ಯಕರ್ತರ ಸಭೆಯನ್ನು ಜನವರಿ 10ರ ಶನಿವಾರದಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೆಡಿಎಸ್ ಪಕ್ಷದ ಬಲವರ್ಧನೆಗೆ ಬೆಂಬಲ ನೀಡಬೇಕು ಎಂದು ಜೆಡಿಎಸ್ ರಾಜ್ಯ ಮುಖಂಡ ಹರೀಶ್ ಗೌಡ ತಿಳಿಸಿದರು. ಜನವರಿ 10ರಂದು ನಡೆಯಲಿರುವ ಕಾರ್ಯಕರ್ತರ ಸಭೆ ಕುರಿತ ಕರಪತ್ರವನ್ನು ಮುಖಂಡರು ಬಿಡುಗಡೆಗೊಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಪಕ್ಷದ ಸುಧಾರಣೆ ಮತ್ತು ಬಲವರ್ಧನೆಗಾಗಿ ಈ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿದ್ದು, ಸಭೆಯಲ್ಲಿ ಕರ್ನಾಟಕ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭಾಗವಹಿಸಲಿದ್ದಾರೆ. ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಪಕ್ಷದ ಮುಂದಿನ ಗುರಿಗಳ ಬಗ್ಗೆ ಚರ್ಚೆ ಮಾಡುವುದರ ಜೊತೆಗೆ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಪೂರ್ವ ಸಿದ್ಧತೆಯ ಕುರಿತಾದ ಚರ್ಚೆ ಮಾಡಲಿದ್ದಾರೆ ಎಂದರು. ಜೆಡಿಎಸ್ ರಾಜ್ಯ ಮುಖಂಡರಾದ ಡಾ ವಿಜಯಕುಮಾರ್ ಮಾತನಾಡಿ, ಇತ್ತೀಚೆಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದು, ಪಕ್ಷವು ಪ್ರತಿ 3 ವರ್ಷಕ್ಕೊಮ್ಮೆ ಎಲ್ಲ ಪದಾಧಿಕಾರಿಗಳನ್ನು ಪುನರಾಯ್ಕೆ ಮಾಡುವ ಪ್ರಕ್ರಿಯೆ ನಡೆಸುತ್ತದೆ. ಅಂತೆಯೇ ಈ ಬಾರಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಜಿ ಸಭಾಪತಿಗಳಾದ ಜೆಕೆ ಕೃಷ್ಣಾರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದು, ಜೆಡಿಎಸ್ ಕಾರ್ಯಕರ್ತರ ಸಲಹೆ ಸೂಚನೆಗಳನ್ನು ಪಡೆಯಲು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಜನವರಿ 10ರಂದು ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿದೆ ಎಂದರು. ಸ್ಥಳೀಯವಾಗಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ಈ ಸಭೆ ಸಹಕಾರಿಯಾಗಲಿದೆ ಎಂದರು. ಈ ವೇಳೆ ರಾಜ್ಯ ಮುಖಂಡರಾದ ಡಾ ವಿಜಯಕುಮಾರ್, ತಾಲೂಕು ನಗರಸಭಾ ಸದಸ್ಯ ಪ್ರಭುದೇವ್, ವಡರಳ್ಳಿ ರವಿ, ಮುಖಂಡರಾದ ಕೆಂಪರಾಜು, ಅಂಜನಗೌಡ, ನಾಗರಾಜು, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ರಾಮಚಂದ್ರ ಬಾಬು, ಶಿವಕುಮಾರ್, ಪ್ರವೀಣ್ ಕುಮಾರ್, ಶಾಂತಕ ಜ್ಯೋತಿ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ಪುರುಷೋತ್ತಮ, ದೊಡ್ಡಬಳ್ಳಾಪುರ ರಿಪೋರ್ಟರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಚುನಾವಣೆಗಳಲ್ಲಿ ಪಕ್ಷದ ಏರಿಳಿತಗಳು ಯಾವ್ಯಾವ ರೀತಿ ಆಗಿದೆ, ಅದಕ್ಕೆಲ್ಲ ಮೂಲ ಕಾರಣಗಳನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಮುಂದಿನ ಪಕ್ಷದ ಸಂಘಟನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಪದಾಧಿಕಾರಿಗಳ ಕೊರತೆ ಇದೆಯೋ ಅಥವಾ ಬೇರೆ ಏನು ಕುಂದುಕೊರತೆಗಳೇನಿದೆ, ಏನಕ್ಕೆ ಸಾಲು ಸಾಲು ಚುನಾವಣೆಗಳು ಈ ಥರ ದಿಕ್ಕಿನಲ್ಲಿ ಫಲಿತಾಂಶಗಳು ಸಾಗ್ತಾ ಇದೆ. ವಿಶೇಷವಾಗಿ ಈ NDA ಆದಮೇಲೆ ನಮ್ಮ ತಾಲೂಕಿನ ಕಾರ್ಯಕರ್ತರ ಪರಿಸ್ಥಿತಿ, ನಮ್ಮ ತಾಲೂಕಿನ ಪಕ್ಷದ ಪದಾಧಿಕಾರಿಗಳ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶ. ಕಾರ್ಯಕರ್ತರು ಪಕ್ಷದ ಬೆನ್ನೆಲುಬು, ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಂದ ಪಕ್ಷ ಇದೆ ಹೊರತು ಯಾವುದೇ ಒಂದು ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳ ಪರ ಇಲ್ಲ ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಡಲಿಕ್ಕೆ ಕಳೆದ 20-25 ವರ್ಷದಿಂದ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸನ್ಮಾನ್ಯ ಜಾಲಪ್ಪ ಅವರು ನಮ್ಮ ಪಾರ್ಟಿ ಜನತಾದಳವನ್ನು ಬಿಟ್ಟಾದ್ಮೇಲೆ ನಮ್ಮ ಪಕ್ಷದ ಚುಕ್ಕಾಣಿ ಇಡಲಿಕ್ಕೆ, ಅಧಿಕಾರ ಇಡಲಿಕ್ಕೆ ತಾಲೂಕಿನಲ್ಲಿ ಆಗಿಲ್ಲ. ಅಲ್ಲಿಂದನೂ ಸಹ ಮುಕ್ತವಾಗಿ ನಮ್ಮ ಕಾರ್ಯಕರ್ತರುಗಳು ಮಾತಾಡೋಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮೊದಲನೆಯದಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಪರವಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಇತಿಹಾಸದಲ್ಲಿ ಯಾವತ್ತೂ ಸಹ ಆಗಿರಲಿಲ್ಲ ಈ ಸಭೆ. ನಾವು ರಾಜಕೀಯಕ್ಕೆ ಬಂದಾಗಿಂದ ಅಥವಾ ಹಿರಿಯರೆಲ್ಲ ಇದರಲ್ಲಿ ಈ ರೀತಿ ಕಾರ್ಯಕರ್ತರಿಗೆ ಮುಖಾಮುಖಿಯಾಗಿ ಏನು ಗೊಂದಲಗಳಿದೆ ಅಥವಾ ಕಾರ್ಯಕರ್ತರ ಕಷ್ಟ ಏನು ಕೇಳಲಿಕ್ಕೆ ಬರ್ತಿದ್ದಾರೆ, ಅದಕ್ಕೆ ಮೊದಲನೆಯಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಎಲ್ಲ ಬೆಳವಣಿಗೆಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಇಡೀ ರಾಜ್ಯಕ್ಕೆ ಈಗ 3 ಪದಾಧಿಕಾರಿಗಳು ಇರೋದು. ಒಂದು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಒಂದು ರಾಜ್ಯಾಧ್ಯಕ್ಷರಿದ್ದಾರೆ, ಒಂದು ಕೋರ್ ಕಮಿಟಿ ಸದಸ್ಯರಿದ್ದಾರೆ. ನಮ್ಮ ಡಾಕ್ಟರ್ ವಿಜಯಕುಮಾರ್ ಸರ್ ಹೇಳ್ದಂಗೆ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನ ಈಗ ವಿಸರ್ಜನೆ ಮಾಡಿದ್ದಾರೆ. ಕೆಲವೊಂದು ಅದೇ ಪದಾಧಿಕಾರಿಗಳು ಅವ್ರಿಗೆ ಇದು ಬರೋದು, ಯಾರ್ಯಾರು ಮುಂದುವರಿಸ್ತಾರೋ, ಎಲ್ಲೆಲ್ಲಿ ಬದಲಾವಣೆ ಮಾಡ್ತಾರೋ ಅದು ಪಕ್ಷದ ಆಂತರಿಕ ವಿಚಾರ. ಅವೆಲ್ಲ ಸಹ ನಾವು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಲಿಕ್ಕಾಗಿಲ್ಲ. ಇದೆಲ್ಲ ಬೆಳವಣಿಗೆಗಳು ನಮ್ಮ ಇಲ್ಲಿನವರೆಗೂ ಏನು ಪಕ್ಷದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಬಿ ಮುನೇಗೌಡರು, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಲಕ್ಷ್ಮೀಪತಿಯವರು, ಮತ್ತು ನಗರಾಧ್ಯಕ್ಷರಾದಂಥ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ನಗರಸಭೆಯ ರವಿಯವರಿಗೆ ಎಲ್ಲರಿಗೂ ಗಮನಕ್ಕೆ ನಮ್ಮ ಮುಖಂಡರಾದಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ, ಗೊಂದಲನೂ ಇಲ್ಲ. ಸಭೆಯನ್ನು ಕಾರ್ಯಕರ್ತರ ಸಭೆ ಇದು ಯಾವುದೋ ಒಂದು ಬಲ ಪ್ರದರ್ಶನದ ಸಭೆ ಅಲ್ಲ. ನಮ್ಮ ಕಾಯಿಲೆ ನಮ್ಮ ತಾಲೂಕಿಗೆ ಏನು
ಜಾತ್ಯತೀತ ಜನತಾದಳ ಪಕ್ಷವನ್ನ ಮೇಲ್ಮಟ್ಟಕ್ಕೆ ಎತ್ತಲು ಏನೋ ಒಂದು ಪಿಡುಗಿದೆ. ಆ ಪಿಡುಗಿಗೆ ಏನಾದರೂ ಒಂದು ಪ್ರಯತ್ನ ಪಟ್ಟು ಏನಾದರೂ ಒಂದು ಮದ್ದು ಕೊಡ್ಬೋದಾದ ಒಂದು ಸನ್ನಿವೇಶವನ್ನ ಅರ್ಥಯ ಮಾಡ್ಕೊಳ್ಳಿಕ್ಕೆ ಬರ್ತಿದ್ದಾರೆ ಹೊರತು ಇದನ್ನು ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮದು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪಕ್ಷಕ್ಕೆ, ನಮ್ಮ ಮುಖಂಡರುಗಳಿಗೆ, ನಮ್ಮ ಬರ್ತಿರುವ ನಾಯಕರುಗಳಿಗೆ ಒಳ್ಳೆ ರೀತಿಯಲ್ಲಿ ನೀವು ಸ್ಪಂದನೆ ಮಾಡಿ ಒಳ್ಳೆಯ ಆರೈಕೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ